ತಗೊಳ್ಳಿ ಅಣ್ಣ. ಏನಮ್ಮ ಇದು? ಇದು ಸಿಂಗಾಪುರಿಂದ ನಿಮ್ಗೆ ಪ್ಯಾಂಟು ಶರ್ಟು, ಅದಕ್ಕೆ ಸೀರೆ, ಪಾಪುಗೆ ಆಟದ ಸಾಮಾನು ಎಲ್ಲ ತಗೊಂಡ್ಬಂದಿದ್ದೀನಿ. ಮನೆಗೆ ಬಂದು ಕೊಡೋಣ ಅಂತಿದ್ದೆ, ನೀವೇ ಇಲ್ಲಿಗೆ ಬಂದ್ರಲ್ಲ, ತಗೊಳ್ಳಿ ಅಣ್ಣ. ಏನಮ್ಮ ಸಿಂಗಾಪುರಿಂದ ನಮಗೆ ಅಂತ ಬಟ್ಟೆಗಳೆಲ್ಲ ತಗೊಂಡ್ಬಂದಿದ್ಯಾ? ತುಂಬಾ ಸಂತೋಷ ಅಮ್ಮ. ನೀವ್ ನಿಮ್ ತಂಗಿಗೆ ಬರೀ ಹೂವು ಹಣ್ಣು ಹಂಪ್ಲು ಅಂತ ತಂದಿದ್ದೀರಾ. ಅದೇ ನಿಮ್ ತಂಗಿ ಹೊರದೇಶದಿಂದ ಪ್ಯಾಂಟು ಶರ್ಟು ಸೀರೆ ಬೊಂಬೆಗಳು ಅದು ಇದು ಅಂತ ತಂದಿದ್ದಾಳೆ. ಇದು ನಮ್ಮನೆ ಪದ್ಧತಿ. ಸರಿ ಅಮ್ಮ, ನಾನು ಬರ್ತೀನಿ. ಅಣ್ಣ, ನಾಮಕರಣಕ್ಕೆ ಅಮ್ಮನ್ನು ಕರೆದಿದ್ದೀರಾ? ಹಾ ಅಮ್ಮ, ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ದೀನಿ. ಏನಣ್ಣ ನೀವು ಈಗೆಲ್ಲರೂ ಒಂದಾಗೆ ಇದ್ದೀರಲ್ವಾ, ಮನೆಗೆ ಹೋಗಿ ಕರೆದಿದ್ರೆ ಚೆನ್ನಾಗಿರೋದಲ್ವಾ ಅಣ್ಣ? ಅದು ಹಾಗಲ್ಲಮ್ಮ, ಅಲ್ಲಿಗೆ ಹೋಗೋದು ಬೇಡ ಅಂತ ಒಂದ್ಸಲ ನಿರ್ಧಾರ ತಗೊಂಡ್ಮೇಲೆ ಮತ್ತೆ ಹೇಗಮ್ಮ ಹೋಗೋಕ್ಕಾಗತ್ತೆ? ಅದಕ್ಕೆ ಫೋನ್ ಮಾಡಿ ಬರೋಕೆ ಹೇಳಿದೆ. ಸರಿ ಅಣ್ಣ, ನಮ್ಮ ಮನೆಗೆ ಬಂದು ಒಂದ್ ಲೋಟ ಕಾಫಿನೂ ಕುಡಿದೆ ಹಾಗೆ ಹೋಗ್ತಿದ್ದೀರಲ್ಲ? ಅಯ್ಯೋ ಪರವಾಗಿಲ್ಲಮ್ಮ, ಇನ್ನೊಂದ್ಸಲ ಬಂದಾಗ ಊಟ ಮಾಡ್ಕೊಂಡೇ ಹೋಗ್ತೀನಿ. ಬರ್ತೀನಮ್ಮ, ಹುಷಾರ್. ಸರಿ ಅಣ್ಣ. ರಾಣಿ, ಒಲೆ ಮೇಲೆ ಕುರ್ಮಾಗೆ ಅಂತ ತರಕಾರಿ ಬೇಯಕ್ಕಿಟ್ಟಿದ್ದೀನಿ, ಸ್ವಲ್ಪ ಹೋಗಿ ನೋಡಮ್ಮ. ಅದಕ್ಕೆ ಅಣ್ಣನ ಕಳಿಸ್ಕೊಟ್ಬಿಟ್ಟು ಆಮೇಲೆ ನೋಡ್ತೀನಿ. ನಿಮ್ಮ ಅಣ್ಣನ ನಾನ್ ಕಳ್ಸ್ಕೊಟ್ಬಿಟ್ಟು ಬರ್ತೀನಿ, ನೀ ಸ್ವಲ್ಪ ಅಡ್ಗೆ ಕೆಲಸ ನೋಡಮ್ಮ. ತರಕಾರಿ ತುಂಬಾ ಬೆಂದ್ಬಿಟ್ರೆ ಕುರ್ಮಾ ಚೆನ್ನಾಗಿರಲ್ಲ. ರಾಣಿ, ಅದೇನು ಹೋಗಿ ನೋಡಮ್ಮ, ನಾನು ಹೊರಡ್ತೀನಿ. ಹುಷಾರಾಗಿ ಹೋಗಿ ಬನ್ನಿ ಅಣ್ಣ. ಸರಿ ಅಮ್ಮ. ರಾಣಿ, ಕುರ್ಮಾಗೆ ಹಸಿ ಬಟಾಣಿ ಹಾಕೋದನ್ನ ಮರಿಬೇಡ, ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸರಿ, ನಾನು ಬರ್ತೀನಿ. ಹಾ. ಸರಿ, ಹಾಗಾದ್ರೆ ನಾನು ಬರ್ತೀನಿ. ಒಂದ್ ನಿಮಿಷ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳೋದ್ನೇ ಮರ್ತಿದ್ದೆ. ಏನಿಲ್ಲ, ನೀವೇ ತಿಳ್ಕೊಂಡ್ ತರ್ಬೇಕಿತ್ತು, ಆದ್ರೆ ನೀವ್ ಬರೀ ಹೂವು ಹಣ್ಣು ಅಷ್ಟರಲ್ಲೇ ಮುಗಿಸ್ಬಿಟ್ರಿ. ಒಂದ್ ವೇಳೆ ನಿಮ್ ವಿಷಯ ಗೊತ್ತಿಲ್ಲದೆ ಇರಬಹುದು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಏನ್ ಹೇಳಿ? ಏನಿಲ್ಲ, ಸ್ವಲ್ಪ ದಿನಗಳ ಹಿಂದೆ ಅಣ್ಣಂದ್ರೆಲ್ಲ ಸೇರ್ಕೊಂಡು ತಮ್ಮ ತಂಗೀರ್ಗೆ ಹೊಸ ಸೀರೆ ಕೊಡ್ಸಿದ್ರು. ಅದ್ ನಿಮಗ್ ಗೊತ್ತಾ? ಹಾ, ಗೊತ್ತು. ಅದೇ ರೀತಿ ಈಗ ನಮ್ಮ ಏರಿಯಾದಲ್ಲಿ ದೇವಸ್ಥಾನ ದೀಪ ಆರೋಗಿದ್ರಿಂದ ಈ ಏರಿಯಾದವರು ಒಂದ್ ಪದ್ಧತಿ ಮಾಡಿದ್ದಾರೆ. ಅದು ಗೊತ್ತಾ ನಿಮ್ಗೆ? ಇಲ್ಲ, ಅದು ಗೊತ್ತಿಲ್ಲ. ನಿಮ್ಗೆ ಪ್ರಪಂಚದ ವಿಷಯನೇ ಗೊತ್ತಿಲ್ಲ ನೋಡಿ. ದೀಪ ಆರೋಗಿದ್ರಿಂದ ಮದುವೆ ಆಗಿ ಗಂಡನ ಮನೇಲಿರೋ ತಂಗೀರ್ಗೆಲ್ಲ ತಮ್ಮ ಅಣ್ಣಂದ್ರು ಹೊಸ ಸೀರೆ ಕೊಡಿಸ್ಬೇಕಂತೆ. ಹೌದು, ಎಲ್ಲ ಕೊಡಿಸಿದ್ದಾರೆ. ನೀವು ಕೊಡಿಸ್ಬಿಡಿ. ಅಯ್ಯ, ಅದು ಹಾಗಲ್ಲ ಚೇತನ, ನೀನು ತಪ್ಪಾಗಿ ಹೇಳ್ತಾ ಇದೀಯಾ. ಅಣ್ಣಂದಿರ ಹೆಂಡ್ತೀರ್ಗೆ ಮದುವೆ ಆಗಿರೋ ತಂಗೀರು ಸೀರೆ ಕೊಡಿಸ್ಬೇಕು ಅಂತ. ಅಯ್ಯೋ, ಅದಿದಕ್ಕಲ್ಲ. ನೀನ್ ಮಾತಾಡದೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಯ್ಯ. ರಮೇಶ್, ನೀವು ನಿಮ್ ತಂಗಿಗೆ ಹೊಸ ಸೀರೆ ಕೊಡಿಸ್ಬಿಡಿ. ನಾನ್ ಹೇಳ್ತಾ ಇರೋದು ನಿಮ್ ತಂಗಿಗೆ ಒಳ್ಳೇದಾಗ್ಲಿ ಅಂತ. ನಾಳೆ ನಿಮ್ ಮಗು ನಾಮಕರಣಕ್ಕೆ ನಿಮ್ ತಂಗಿ ನೀವ್ ಕೊಟ್ಟಿರೋ ಸೀರೆ ಉಟ್ಕೊಂಡ್ಬಂದ್ರೆ ಅದು ನಿಮ್ಗೆ ತುಂಬಾ ಗೌರವ ಅಲ್ವಾ? ಅಲ್ಲ, ನೀವು ದಿಢೀರ್ ಅಂತ ಹೀಗೆ ಹೇಳಿದ್ರೆ ನಾನು ಎಲ್ಲಿ ಹೋಗಿ ಸೀರೆ ತಗೊಂಡ್ಬರ್ಲಿ? ಅಯ್ಯೋ, ಅದು ಸಮಸ್ಯೆನೇ ಅಲ್ಲ ಬಿಡಿ. ನೀವ್ ದುಡ್ಡು ಕೊಟ್ಬಿಟ್ಟು ಹೋಗಿ, ನಾನು ಬೆಳಬೆಳಗ್ಗೆನೆ ಹೋಗಿ ಒಳ್ಳೆ ಸೀರೆ ತಗೊಂಬಂದು ನಿಮ್ ತಂಗಿ ಗುಡಿಸಿ ನಿಮ್ ಮಗು ನಾಮಕರಣ ಕರ್ಕೊಂಡ್ಬರ್ತೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ 5,000 ರೂಪಾಯಿ ಮಾತ್ರ ಇದೆ. ಇದು ಸಾಕಾಗುತ್ತಾ? ಓ, ಬರೀ 5,000 ಇದೆಯಾ? ಸರಿ, ಪರವಾಗಿಲ್ಲ, ಕೊಡಿ. ನಾನು ಹೇಗೋ ಅಡ್ಜಸ್ಟ್ ಮಾಡಿ ತಗೊಂಡ್ಬರ್ತೀನಿ. ತಗೊಳ್ಳಿ, ನಾನು ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಾಳೆ ಈ ವಿಷಯನ ಎಲ್ರ ಮುಂದೆ ಮಾತಾಡ್ಬಿಡ್ಬೇಡಿ. ನಾನೇ ಕೇಳಿಸ್ಕೊಂಡೆ ಅಂತ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ರಾಣಿ ಹತ್ರ ನಾನು ಹೇಳ್ಕೊತೀನಿ. ಸರಿ, ನಾನು ಬರ್ತೀನಿ. ಸರಿ, ಸರಿ. ಬಾಯ್. ಯೋ, ತಗೋ, ಗಾಡಿಗೆ ಡ್ಯೂ ಕಟ್ಟಕ್ಕೆ ನಮ್ಮ ಅಪ್ಪನ ಹತ್ರ ದುಡ್ಡಿಸ್ಕೊಂಡ್ ಬಾ ಅಂತ ಹೇಳಿದ್ಯಲ್ಲ, ಇದನ್ನ ಇಟ್ಕೋ. ಓಹೋ, ಅದಕ್ಕೆನ ಚೇತನ ದೇವಸ್ಥಾನ, ಸೀರೆ, ದೀಪ ಅಂತ ಹೊಸ ಕತೆ ಕಟ್ಟಿದ್ದು? ಹೌದು,
ಅಷ್ಟ್ರಲ್ಲಿ ನೀನ್ ಬಂದು ಏನೇನೋ ಮಾತಾಡಿ ಕೆಲ್ಸ ಕೆಡಿಸ್ಬಿಡ್ತಿದ್ಯಲ್ಲ. ನೀನ್ ಮುಂಚೆ ಹೇಳಿದ್ರೆ ನಿನಗ್ ತಕ್ಕಂಗೆ ನಾನು ನಿನ್ ಜೊತೆ ನಾಟಕ ಮಾಡ್ತಿದ್ದೆ. ನೀನ್ ಏನ್ ಮಾಡ್ತಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಎಲ್ಲಾನು ಕೆಡ್ಸಿ ಹಾಳ್ ಮಾಡ್ಬಿಡ್ತಿದ್ದೆ ಅಷ್ಟೇ. ಈ ವಿಷಯನ ಯಾರ ಹತ್ರನೂ ಬಾಯ್ ಬಿಡಕ್ ಹೋಗ್ಬೇಡ. ನಡಿ ಒಳಗೆ. ನಡಿಯಯ್ಯ. ಲೋ, ನಾನು ಯಾರು? ನಮ್ಮ ಮಾವ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಡ್ತೀನಿ. ನಮ್ಮ ಮಾವನ ಆಟ ನನ್ ಮುಂದೆ ನಡೆಯುತ್ತೇನೋ. ಏ ವಾಸು, ನಿಮ್ಮ ಮಾವ ನೋಡಿದ್ರೆ ದೊಡ್ಡ ಕ್ರಿಮಿನಲ್. ನೀನ್ ಹೇಳಿದ ಮಾತನ್ನ ಅಷ್ಟು ಸುಲಭವಾಗಿ ನಂಬಿಟ್ನಾ? ಅಷ್ಟು ಸುಲಭವಾಗಿ ನಂಬ್ತಾರೇನೋ. ನಾನು ಸೆಂಟಿಮೆಂಟಲ್ ಆಗಿ ಡೈಲಾಗ್ ಹೊಡೆದ್ಬಿಟ್ಟೆ. ಲೋ, ಮೊದಲೇ ಸಲ ರಿಜಿಸ್ಟ್ರೇಷನ್ಗೆ ಅಂತ ಪ್ರಮೋಟರ್ ಜೊತೆ ಬಂದಾಗ ನನ್ನ ಕೈ ಕಾಲೆಲ್ಲ ನಡುಗ್ಬಿಡ್ತು. ನಾನು ಅಷ್ಟಮಿ ನವಮಿ ಅಂತ ಸುಳ್ಳು ಹೇಳಿ ಯಾಮಾರಿಸ್ಬಿಟ್ಟೆ. ಅವತ್ತೇನೋ ನಿಜವಾಗ್ಲೂ ಅಷ್ಟಮಿ ನವಮಿ ಇದ್ರಿಂದ ತಪ್ಪಿಸ್ಕೊಂಡೆ. ಮುಂದೇನಾಯ್ತು? ಆಮೇಲೆ ಇನ್ನೇನೋ ಆಗುತ್ತೆ. ಮತ್ತೆ ಅಷ್ಟಮಿ ನವಮಿ ಅಂತ ಸುಳ್ಳು ಹೇಳಿ ಇನ್ನೂ 2 ದಿನ ಮುಂದಕ್ಕೆ ಹಾಕಕ್ಕಾಗುತ್ತಾ? ಅದಕ್ಕೆ ನಾನು ದೂರದೃಷ್ಟಿಯಿಂದ ಆಲೋಚನೆ ಮಾಡಿ, ಮಾವ ನನ್ನ ಜಾತಕ ಸರಿಗಿಲ್ಲ, ಇನ್ನೂ 1 ವರ್ಷ 6 ತಿಂಗಳು ಯಾವ ಆಸ್ತಿನೂ ಕೊಂಡ್ಕೊಳ್ಳೋ ಆಗಿಲ್ಲ, ಮಾರೋ ಆಗಿಲ್ಲ ಅಂತ ಹೇಳ್ಬಿಟ್ಟೆ. ಅದನ್ನೇ ನಮ್ಮ ಮಾವ ನಿಜ ಅಂತ ನಂಬಿಟ್ರು. ಹಬ್ಬ, ಇನ್ನೂ 1 ವರ್ಷ 6 ತಿಂಗಳು ಈ ಡಾಕ್ಯುಮೆಂಟ್ ವಿಚಾರವಾಗಿ ಯಾವ ಟೆನ್ಷನು ಇಲ್ಲ, ಯಾವ ಭಯನೂ ಇಲ್ಲ. ಏನೋ ನಿನ್ನ ಅದೃಷ್ಟ ಚೆನ್ನಾಗಿದೆ. ನಿಮ್ಮ ಮಾವನಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆಯಾ? ನೀನು ತುಂಬಾನೇ ಬುದ್ಧಿವಂತ ಕಣೋ. ಅದೆಲ್ಲ ಸರಿ, ಪಾರ್ಟಿ ಯಾವಾಗಪ್ಪ ಕೊಡಿಸ್ತಾ ಇದೆಯಾ? ಏನೋ ನೀನು ಏನಾದ್ರೂ ಒಳ್ಳೆ ವಿಷಯ ಹೇಳಿದ್ರೆ ಸಾಕು, ಪಾರ್ಟಿ ಯಾವಾಗ ಅಂತ್ಯ. ಸರಿನಪ್ಪ, ನೀನೇನು ಖರ್ಚು ಮಾಡಬೇಡ, ನಾನೇ ಪಾರ್ಟಿ ಕೊಡ್ತೀನಿ, ಬಾ. ಹೌದಾ? ಹಾಗಾದ್ರೆ ಇವತ್ತು ಸಂಜೆನೆ ಸಿಕ್ಬಿಡೋಣ. ಸರಿನಪ್ಪ, ಬಾಯ್. ವಾವ್, ಏನ್ ರೇವತಿ ಇಷ್ಟೊಂದು ಶೃಂಗಾರವಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಏಯ್, ನಾನ್ ನಿನ್ನನ್ನೇ ಕೇಳ್ತಾ ಇರೋದು. ನಿನ್ ಪಾಡಿಗೆ ನೀನ್ ಹೋಗ್ತಾ ಇದೆಯಲ್ಲ, ಎಲ್ಲಿಗೋಗ್ತಾ ಇದ್ದಾಳೆ? ಅಮ್ಮ ಅಮ್ಮ, ರೆಡಿನಾ? ನಾ ರೆಡಿ ಇದ್ದೀನಿ. ನೀ ರೆಡಿನಾ? ಹೊರಡೋಣವಾ? ಬಾ. ಏಯ್, ಎಲ್ಲಿಗೆ ಹೊರಟಿದ್ದೀರಾ ನೀವಿಬ್ರು? ದೇವಸ್ಥಾನಕ್ಕೆ ರೀ. ದೇವಸ್ಥಾನಕ್ಕ? ನೀವಿಬ್ರು ಹೊರಟಿರೋ ರೀತಿ ನೋಡ್ತಿದ್ರೆ ದೇವಸ್ಥಾನಕ್ಕೆ ಅಂತ ಅನ್ನಿಸ್ತಿಲ್ವಲ್ಲ? ಇಲ್ಲಪ್ಪ, ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಇಲ್ಲ ಮಾವ, ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ನಿನ್ನೆ ರಾತ್ರಿ ರೇವತಿ ನಾಮಕರಣದ ಫಂಕ್ಷನ್ಗೆ ಹೋಗ್ಬೇಕು ಅಂತ ಒಂದೇ ಸಮನೆ ಹಠ ಮಾಡ್ತಾ ಇದ್ಲು. ನಾನು ಬೇಡ ಅಂತ ಹೇಳ್ದೆ. ಇವ್ರು ನೋಡ್ತಾ ಇದ್ರೆ ಇವ್ರು ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಡೌಟ್ ಬರ್ತಾ ಇದೆ. ಏನತ್ತೆ, ನೀವು ಕೂಡ ಈ ರೀತಿ ಮಾಡ್ತಾ ಇದ್ದೀರಲ್ಲ? ಇದೇನಳಿ ಅಂದ್ರೆ ಈ ತರ ಮಾತಾಡ್ತಿದ್ದೀರಾ? ನೀವು ಅವ್ರ ಜೊತೆ ಸೇರ್ಕೊಂಡು ಸಂದೇಹ ಪಡ್ತಿದ್ದೀರಾ? ಇವತ್ತು ಸಂಕಷ್ಟಿ ತಾನೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟಿದೀವಿ. ನೀವಿಬ್ರು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೊರಟಿದ್ದೀರಾ? ಹೌದು ರೀ, ನಮ್ಮನ್ನ ನಂಬಿ. ಆ ಫಂಕ್ಷನ್ ವಿಷಯನ ಆಗ್ಲೇ ಮರ್ತಾಯ್ತು ನಾವು. ಇವ್ರು ಈ ವಿಷಯದಲ್ಲಿ ಈ ಸಮಯದಲ್ಲಿ ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ. ಹೊರಗಡೆ ಹೋಗೋದೇ ಒಳ್ಳೇದು. ಮಾವ, ನನಗೇನೋ ಇವರಿಬ್ರು ಬಗ್ಗೆ ಸಂದೇಹ ಇದೆ. ಅಯ್ಯೋ, ಹೋಗ್ ಬರ್ಲಿ ಬಿಡಿ ಹೇಳಿ ಅಂದ್ರೆ. ಕುಮಾರ, ಬಾಪ ಇಲ್ಲಿ. ಹೇಳಿ ಯಜಮಾನ್ರೆ. ಇವರಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಬೇಕು. ಸರಿ ಯಜಮಾನ್ರೆ. ಕಾರ್ನ ಬಹಳ ಹುಷಾರಾಗಿ ಓಡಿಸ್ಕೊಂಡು ಹೋಗ್ಬೇಕು. ಯಾಕೆ ಹೇಳು? ನನ್ನ ಮಗಳು ಹೊಟ್ಟೆಯಲ್ಲಿ ಬೆಳಿತಿರೋದು ಈ ರಾಜಶೇಖರ್ ಮನೆ ವಾರಸ್ದಾರ. ಯಾವ ತೊಂದರೆನೂ ಆಗಬಾರ್ದು. ಜೋಪಾನವಾಗಿ ಕರ್ಕೊಂಡು ಹೋಗು. ಸರಿ ಯಜಮಾನ್ರೆ, ಬನ್ನಿ ಅಮ್ಮ. ಬಾಮ ರೇವತಿ. ಏನ್ ಮಾವ ನೀವು? ಅವರು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಹೇಳಿ ಅಂದ್ರೆ, ಡ್ರೈವರ್ಗೆ ಹೇಳಿ ಕಳ್ಸಿದ್ದೀನಲ್ಲ, ಕರ್ಕೊಂಡು ಹೋಗಬೇಕು ಕರ್ಕೊಂಡು ಬರಬೇಕು ಅಂತ. ಸರಿ ಬಿಡಿ, ನಾನು ಅಂಗಡಿಗೆ ಹೋಗ್ತೀನಿ. ಅಳಿ ಅಂದ್ರೆ 1 ನಿಮಿಷ. ಏನ್ ಮಾವ? ಇವತ್ತು ಅಂಗಡಿಗೆ ಸ್ವಲ್ಪ ಲೇಟಾಗಿ ಹೋದ್ರೂ ಪರವಾಗಿಲ್ಲ. ಯಾಕೆ ಮಾವ, ಏನ್ ವಿಷಯ? ಒಬ್ಬ ಮುಖ್ಯವಾದ ವ್ಯಕ್ತಿನ ಬರೋಕೆ ಹೇಳಿದ್ದೀನಿ. ಅವನ ಹತ್ರ ಸ್ವಲ್ಪ ಮಾತಾಡೋ ವಿಷಯ ಇದೆ. ಅದನ್ನು ಫೈನಲ್ ಮಾಡಿಬಿಟ್ಟು ಆಮೇಲೆ ನಾವು ಅಂಗಡಿಗೆ ಹೋಗ್ಬೋದು. ಯಾರು ಮಾವ ಆ ಮುಖ್ಯವಾದ ವ್ಯಕ್ತಿ? ಏನ್ ವಿಷಯ? ಅಲ್ಲಿ ನೋಡಿ, ಅವರೇ ಬಂದರು. ನೀವೇ ನೇರವಾಗಿ ಅವ್ರ ಹತ್ರ ವಿಷಯ ತಿಳ್ಕೋಬಹುದು.
ನಡೀರಿ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ ರಾಜಶೇಖರ್? ನಾನ್ ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಪ್ರಭು ಚಿತ್ತ. ಒಂದ್ ನಿಮಿಷ. ಹೋಗಿ ಬನ್ನಿ. ತಗೊಳ್ಳಿ ಸ್ವಾಮಿ. ಇವರು ನನ್ನ ಅಳಿಯ ವಾಸುದೇವ. ನಮಸ್ಕಾರ. ನಮಸ್ಕಾರ. ಸ್ವಾಮಿ, ಇದು ನನ್ನ ಅಳಿಯಂದ್ರ ಜಾತಕ, ಇದು ನನ್ನ ಮಗಳ ಜಾತಕ. ಎರಡೂ ಜಾತಕನು ಡೀಟೇಲ್ ಆಗಿ ನೋಡಿ ಇವರಿಗೆ ಭೂಮಿ ಯೋಗ ಹೇಗಿದೆ ಅಂತ ವಿಸ್ತಾರವಾಗಿ ಹೇಳ್ಬಿಡಿ. ಆಗ್ಲಿ. ಮಾವ, ನಾನು ಈಗಾಗಲೇ ಜ್ಯೋತಿಷಿಗಳ ಹತ್ರ ನನ್ನ ಜಾತಕ ತೋರಿಸಿ ಅವ್ರು ಹೇಳಿದ್ದನ್ನ ನಿಮ್ಗೆ ಹೇಳಿದ್ನಲ್ಲ ಮಾವ, ಮತ್ತೆ ಯಾಕೆ ಇವ್ರಿಗೆ ತೋರಿಸ್ಬೇಕು? ಅಳಿಯಂದ್ರೆ, ನೀವು ನಿಮ್ಮ ಜಾತಕ ತೋರಿಸಿರೋದು ಯಾರೋ ಲೋಕಲ್ ಜ್ಯೋತಿಷಿಗಳ ಹತ್ರ. ಇವ್ರು ಹಾಗಲ್ಲ, ತುಂಬಾ ಎಕ್ಸ್ಪರ್ಟ್. ನನಗೆ ಏನೇ ಸಮಸ್ಯೆ ಬಂದ್ರು ನನಗೆ ಪರಿಹಾರ ಸೂಚಿಸೋದು ಇವರೇ. ಇವ್ರು ಹೇಳಿದ್ಮೇಲೆ ಮುಗಿದೋಯ್ತು, ಪಕ್ಕಾ ನಡೆಯುತ್ತೆ. ಸುಮ್ಮನೆ ಇರಿ, ಯೋಚನೆ ಮಾಡಬೇಡಿ, ನೋಡ್ತಾ ಇರಿ. ನೀವು ಮುಂದುವರಿಸಿ. ಚೆನ್ನಾಗಿದೆ. ವೈಭವದ ಜಾತಕ, ಸಕಲ ಐಶ್ವರ್ಯಗಳು ಹುಡುಕೊಂಡು ಬರುವಂತಹ ಜಾತಕ ಇದು. ಮಣ್ಣು ಮುಟ್ಟಿದ್ರು ಚಿನ್ನ ಆಗುವಂತ ಸಮಯ. ಭಯ ಇಲ್ಲದೆ ಏನು ಕೆಲಸ ಬೇಕಾದ್ರೂ ಮಾಡಬಹುದು. ಇನ್ನೇನು ಹೇಳಿದ್ರೆ, ನಿಮ್ ಟೈಮ್ ಚೆನ್ನಾಗಿದೆ ಅಂತ ಜ್ಯೋತಿಷಿಗಳೇ ಹೇಳ್ತಿದ್ದಾರೆ. ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಅಲ್ಲ ಮಾವ, ನಾನ್ ಮೀಟ್ ಮಾಡಿದ ಜ್ಯೋತಿಷ್ರು ನನ್ನ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರಲ್ಲ. ಅದು ಯಾರೋ ಲೋಕಲ್ ಜ್ಯೋತಿಷರು ಜಾತಕ ನೋಡಕ್ ಬರ್ದೆ ಏನೇನೋ ಹೇಳಿ ತಲೆ ಕೆಡಿಸಿದ್ದಾರೆ. ಆದ್ರೆ ನಮ್ ಜ್ಯೋತಿಷರು ಹೇಳೋದು 100% ಸತ್ಯ. ಇವ್ರ ಮಾತು ಒಂದೇ, ದೇವ್ರ ಮಾತು ಒಂದೇ. ಅಳಿಯಂದ್ರೆ, ನಿಮ್ ಟೈಮ್ ಚೆನ್ನಾಗಿ ಇಲ್ದಿದ್ರೆ ನಾವ್ ಅನ್ಕೊಂಡಿದ್ದ ಡೀಲ್ ಆಗ್ತಿರ್ಲಿಲ್ಲ. ಯೋಚನೆ ಮಾಡಬೇಡಿ, ನಾಳೆನೇ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ. ಈಗ ನೀವು ಅಂಗಡಿಗೆ ಹೋಗಿ ಬನ್ನಿ. ಅಣ್ಣ, ಪೂಜೆ ಮಾಡಿಸ್ಕೊಂಡು ಬರೋದು ಸ್ವಲ್ಪ ತಡ ಆಗುತ್ತೆ, ಇಲ್ಲೇ ವೇಟ್ ಮಾಡಿ. ಸರಿ ಅಮ್ಮ. ರೇವತಿ, ಇದೇ ದೇವಸ್ಥಾನದಲ್ಲ ನಾಮಕರಣದ ಫಂಕ್ಷನ್ ನಡೀತಾ ಇರೋದು. ನಾವು ಇದೇ ದೇವಸ್ಥಾನಕ್ಕೆ ಬಂದಿದೀವಲ್ಲೇ. ಡ್ರೈವರ್ ಈ ವಿಷಯನ ಅಪ್ಪಂಗೆ ಹೇಳ್ಬಿಟ್ರೆ? ಅಮ್ಮ, ಈ ದೇವಸ್ಥಾನದಲ್ಲಿ ಫಂಕ್ಷನ್ ನಡೀತಾ ಇರೋ ವಿಚಾರ ಈ ಡ್ರೈವರ್ ಗೊತ್ತಿಲ್ಲ. ಅವ್ರ ದೃಷ್ಟಿಲಿ ನಾವ್ ದೇವಸ್ಥಾನಕ್ ಬಂದಿರೋದು, ಆದ್ರೆ ನಮ್ ದೃಷ್ಟಿಲಿ ಫಂಕ್ಷನ್ಗೆ ಬಂದಿದೀವಿ ಅಷ್ಟೇ. ಏನು ಭಯ ಪಡ್ಬೇಡ, ಬಾ. ಸರಿಮ್ಮ.
ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಪ್ರೀತಿ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರ ಮಾವ? ನಾನು ಚೆನ್ನಾಗಿದ್ದೀನಮ್ಮ. ನನಗೆ ಆಶೀರ್ವಾದ ಮಾಡಿ. ಏನಮ್ಮ ವಿಶೇಷ? ಅದು ರೇವತಿ ಗರ್ಭಿಣಿ ಆಗಿದ್ದಾಳೆ. ಆ ಆಶೀರ್ವಾದ ಮಾಡಿ. ದೇವರು ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ. ನೋಡ್ತೇನೆಯಾ, ನನ್ನ ಮೊಮ್ಮಗು ನಾಮಕರಣದಲ್ಲಿ ಇನ್ನೊಂದು ಮೊಮ್ಮಗು ಬರ್ತಾ ಇದೆ. ಏನಮ್ಮ ಮೊಮ್ಮಗಳನ್ನ ಎತ್ಕೊಟ್ಬಿಡು, ಅಷ್ಟು ಸಾಕು ನಮಗೆ. ಭಾವ, ಅಕ್ಕ, ನೀವು ನನಗೆ ಆಶೀರ್ವಾದ ಮಾಡಿ. ನಮ್ಮ ಆಶೀರ್ವಾದ ಎಲ್ಲ ಯಾಕಮ್ಮ? ಅಪ್ಪ ಅಮ್ಮ ಆಶೀರ್ವಾದ ಮಾಡಿದ್ರಲ್ಲ, ಅಷ್ಟೇ ಸಾಕು. ನಿಮ್ಮ ಆಶೀರ್ವಾದನೂ ನನಗೆ ಯಾವಾಗ್ಲೂ ಇರಬೇಕು. ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಬನ್ನಿ ಬನ್ನಿ. ಸರಿ. ಬನ್ನಿ ಬೀಗ್ತಿಮ್ಮ. ಹಾ. ತುಂಬಾ ಲೈಟ್ ಆಯ್ತಲ್ವಾ ಬರುವಾಗ? ಹೌದೌದು. ನಮಸ್ಕಾರ, ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರ. 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 ಅದು ನೇರವಾಗಿ ಮನೆಗೆ ಬಂದು ನಿಮ್ಮನ್ನು ಕರೆಯೋಕ್ಕಾಗ್ಲಿಲ್ಲ. ಏನ್ ತಪ್ಪು ನೋ ತಿಳ್ಕೊಬೇಡಿ. ಫಾರ್ಮಾಲಿಟೀಸ್. ಕಾವ್ಯ ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ ಮಾವ. ನೀವು? ನಾನು ಚೆನ್ನಾಗಿದ್ದೀನಮ್ಮ. ಹಾ ಬನ್ನಿ ಬನ್ನಿ ಬನ್ನಿ. ಓಕೆ. ಬನ್ನಿ. ಬನ್ನಿ. ಒಂದ್ ನಿಮಿಷ ಕೂತ್ಕೊಳ್ಳೋಕೆ ಚೇರ್ ತಗೊಂಡ್ಬರ್ತೀನಿ. ಇಟ್ಸ್ ಓಕೆ. ಓ ಹಲೋ, ಹಿ ಇಸ್ ದ ಸ್ಟಾರ್ ಆಫ್ ದಿ ಡೇ. ಸೋ ಕ್ಯೂಟ್, ಲುಕಿಂಗ್ ಸೋ ಸ್ವೀಟ್. ಏನ್ ಹೆಸರು ಇಡ್ಬೇಕು ಅನ್ಕೊಂಡಿದ್ದೀರಿ? ಎಲ್ರೂ ಸೇರಿ ಒಂದ್ 10 ಹೆಸರನ್ನ ಯೋಚನೆ ಮಾಡಿದೀವಿ. ಹೌದಾ? ಯಾವ್ದಾದ್ರು ಒಂದ್ ಇಡ್ತೀವಿ. ಓ ಇಸ್ ಇಟ್? ಆ ಲಿಸ್ಟ್ ತೋರಿಸಿ ಪ್ಲೀಸ್. ಲಿಸ್ಟ್ ನನ್ನ ಹತ್ರ ಇದೆ. ಪ್ರಣವ್, ಮುಖೇಶ್, ಉತ್ತಮ್, ಶ್ರೀವತ್ಸ, ಕಿರಣ್. ಎಲ್ಲ ಹೆಸರು ಚೆನ್ನಾಗಿದೆ. ಇದರಲ್ಲಿ ಯಾವ ಹೆಸರು ಇಡ್ಬೇಕು ಅನ್ಕೊಂಡಿದ್ದೀರಿ? ಇಲ್ಲ, ಇದರಲ್ಲಿ ನಾವು ಯಾವ ಹೆಸರು ಇಡೋದಿಲ್ಲ. ಯಾಕೆ? ಇವೆಲ್ಲ ತುಂಬಾ ಮಾಡರ್ನ್ ಆಗಿದೆ. ನಾನು ಬೇರೆ ಯಾವ್ದಾದ್ರು ಹೆಸರು ಇಡೋಣ ಅಂತ. ಸರಿಯಾಗಿ ಹೇಳಿದೆ ನೀನು. ನಮ್ಮ ಅಪ್ಪನ ಹೆಸರು ಅಂಜನಪ್ಪ, ಅದನ್ನೇ ಇಟ್ಬಿಡು. ನಮ್ಮಪ್ಪನ ಹೆಸರು ಇಡ್ಬೋದು ಕಣಪ್ಪ. ಏನ್ ತಿಪ್ಪೇಸ್ವಾಮಿ ಅಂತನಾ? ನೋ ಪ್ರಾಬ್ಲಮ್ ಅಂಕಲ್. ನಮ್ಮ ಅಣ್ಣನಿಗೆ ಏನ್ ಗೊತ್ತಾ ಹೆಸರಿಕ್ಕಿದ್ದು? ಮುತ್ತುರಾಯ ಸ್ವಾಮಿ ಅಂತ. ಈಗ ನಮ್ಮ ಅಣ್ಣ ಲೇಟೆಸ್ಟ್ ಆಗಿ ಮ್ಯಾಡಿ ಅಂತ ಹೆಸರಿಕೊಂಡಿದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ಬಂದ ಕಡೆ ಸುಮ್ಮನೆ ಇರೋಕ್ಕಾಗಲ್ವಾ? ಮಾಮ್, ಜಸ್ಟ್ ರಿಲ್ಯಾಕ್ಸ್, ಇಟ್ಸ್ ಫಾರ್ ಫನ್. ನಾನೊಂದು ಹೆಸರಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಳ್ತೀನಿ, ಚೆನ್ನಾಗಿದ್ರೆ ಹೇಳಿ. ಅಶೋಕ ಅಂತ. ನೈಸ್ ನೇಮ್. ಹರ್ಷ, ನಿಮ್ಗೆ ಈ ಹೆಸರು ಓಕೆನಾ? ನನಗೆ ಓಕೆನೆ. ಅಶೋಕ. ಒಳ್ಳೆ ಹೆಸರು.